KPSC ಎಕ್ಸಾಮ್ನಲ್ಲಿ ರೀಸನಿಂಗ್ ಎಬಿಲಿಟಿ ಟೆಸ್ಟಲ್ಲಿ ಈ ಥರ ಕ್ವಶನ್ಸ್ ಬರುತ್ತೆ. ಇಫ್ ದ ವ್ಯಾಲ್ಯೂ ಆಫ್ ದ ಬ್ಯಾಟ್ ಈಸ್ ಈಕ್ವಲ್ ಟು 23 ದೆನ್ ದ ವ್ಯಾಲ್ಯೂ ಆಫ್ ದ ಬಾಲ್ ಈಸ್ ಕ್ವಶನ್ ಮಾರ್ಕ್. ಅಂದರೆ ಏನಂದರೆ ನಾವು ಬ್ಯಾಟನ್ನು BAT ಅನ್ನು 23 ಅಂತ ಬರೆದ್ರೆ ಬಾಲನ್ನು ಏನಂತ ಬರಿತೀವಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಇದು ABCD ಚಾರ್ಟ್ನ ಕೋಡಿಂಗ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. A ಅಂದರೆ 1, B ಅಂದರೆ 2, C ಅಂದರೆ 3, ಇದು ನಂಬರ್ 26ವರೆಗೂ ಇದೆ. ಸೊ ನಾವು ಇಲ್ಲಿ ನೋಡ್ಕೊಳ್ಳಿ BAT ಇದೆಲ್ಲ ನೆನಪಲ್ಲಿತ್ತಲ್ವಾ. ಸೊ B ಅಂದರೆ ಏನಿಲ್ಲಿ 2, A ಅಂದರೆ 1, T ಅಂದರೆ ಏನಿದೆ 20. ಸೊ B ಈಸ್ ಈಕ್ವಲ್ ಟು 2, A ಈಸ್ ಈಕ್ವಲ್ ಟು 1, T ಈಸ್ ಈಕ್ವಲ್ ಟು 20 ಇದೆ. ಇಲ್ಲೇನು ಲಾಜಿಕಪ್ಪ ಅಂದರೆ ನೋಡಬೇಕು, BAT ಈಸ್ ಈಕ್ವಲ್ ಟು 23 ಇದಲ್ವಾ. ಲಾಜಿಕ್ ಏನಂದರೆ ಈ ಮೂರನ್ನ ಕೂಡಿಸಿದ್ದಾರೆ ಅವರು. 2 + 1 + 20 ಈಸ್ ಈಕ್ವಲ್ ಟು 23 ಆಯ್ತಲ್ವಾ. ಸೊ ಅದೇ ಥರ ನಾವು BAL ಅನ್ನು ಇದೇ ಮೆಥಡಲ್ಲಿ BAL ಅನ್ನು ಕೂಡಿಸ್ಬೇಕು. B ಈಸ್ ಈಕ್ವಲ್ ಟು ಏನಿದೆ 2 ಇದೆ, A ಈಸ್ ಈಕ್ವಲ್ ಟು ಏನಿದೆ 1 ಇದೆ, L ಅಂದರೆ 12 ಇದೆ. ಸೊ L 2 ಸತಿ ಬಂದಿದೆ ಅಲ್ವಾ, 2 ಸತಿ ಕೂಡಿಸ್ಬೇಕು. ಸೊ ನೋಡಿ ಇಲ್ಲಿ 2 + 1 + 12 + 12 ಇದನ್ನು ಕೂಡಿಸಿ 2 + 1 3 15 27 27 ಇದ್ರ ವ್ಯಾಲ್ಯೂ. ಸೊ ನಾವು BAL ಬಾಲ್ನ ನಾವು 27 ಎಂದು ಕೋಡಿಂಗ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ.